ವೈಯಕ್ತಿಕವಾದರೂ ಅವರದ್ದು ಅಲೌಕಿಕ, ನಿಮ್ಮದು ಲೌಕಿಕ. ಇರಲಿ, ವಿಷಯ ಹೇಳಿ. ನಾನು ಪಾರು ಪತ್ತೆಗಾರಿಕೆ ಮಾಡುವಾಗ ಒಮ್ಮೆಯೂ ಬರ ಬರಲಿಲ್ಲ, ವಸೂಲಿಯೂ ನಿಲ್ಲಿಲ್ಲ. ಆದ್ರೆ ಯಾವಾಗ ಇವ್ರ ಅಪ್ಪ ಮಠದಲ್ಲಿ ಕಾಲಿಟ್ರೋ ಆವಾಗಿಂದ ಬಾರದ ಮೇಲ್ ಬರ, ತೊಂದ್ರೆ ಮೇಲ್ ತೊಂದ್ರೆ. ಹೀಗೆ ಬಿಟ್ರೆ ಮಠದ ಗತಿ ಏನು? ನನಗೆ ಮತ್ತು ನನ್ನ ಮಗನಿಗೆ ಮತ್ತೆ ಅವಕಾಶ ಕೊಡಿ. ಪ್ರತಿ ವರ್ಷ ಮಠಕ್ಕೆ ಎಷ್ಟು ಕಾಣಿಕೆ ಸಲ್ಲಬೇಕೋ ಅಷ್ಟು ಸಲ್ಲುವ ಹಾಗೆ ನಾನು ಮಾಡ್ತೀನಿ. ಈ ರೈತರಿದ್ದಾರಲ್ಲ ಗುರುಗಳೇ, ಸಲಿಗೆ ಕೊಟ್ರೆ ನಮ್ಮ ಹೆಗಲ ಮೇಲೆ ಕುತ್ಕೊಳ್ತಾರೆ. ಕ್ಷಮಿಸಿ ಆಚಾರ್ಯರೇ, ರೈತರ ಬಗ್ಗೆ ಹಾಗೆ ತಾವು ಹಗುರವಾಗಿ ಮಾತಾಡಬೇಡಿ. ರೈತರು ಇರೋದ್ರಿಂದಲೇ ನಾನು ನೀವು ಇವತ್ತು ಜೀವಂತವಾಗಿರೋದು. ಹಗಲು ರಾತ್ರಿ ಉತ್ತು ಬಿತ್ತು ನಮಗೆ ಅನ್ನ ಹಾಕೋ ಅನ್ನದಾತರು ಅವರು. ಈ ವರ್ಷ ಬರಗಾಲ ಅನ್ನೋದು ಸ್ಫಟಿಕದಷ್ಟೇ ಸತ್ಯ. ಅದಕ್ಕೆ ಕಾಣಿಕೆ ಸ್ವಲ್ಪ ಕಮ್ಮಿ ಆಗಿದೆ. ಅಷ್ಟಕ್ಕೆ ನೀವು ರೈತರನ್ನ ದೂರೋದು ತಪ್ಪು. ಅವ್ರ ಪಾಡು ಏನು ಅನ್ನೋದು ನನಗ್ ಗೊತ್ತು. ಅವ್ರ ಪಾಡು ಅಂತ ನೀ ಹಾಡ್ಕೊಂಡು ಕೂತಿದ್ರೆ ವಸೂಲಿ ಹೇಗಾಗತ್ತೆ ತಿಮ್ಮಣ್ಣ? ಅದಕ್ಕೆಲ್ಲ ದರ್ಪ ದಕ್ಷತೆ ಬೇಕು. ಗುರುಗಳೇ, ಬರ ಬಂದಿದೆ ಅಂತ ರೈತರು ಯಾರು ಬೇಡ್ತಾ ಇಲ್ವಲ್ಲ. ಬೇಡೋ ಸ್ಥಿತಿ ಬಂದಿರೋದು ಇವ್ರಿಗೆ. ನನ್ನ ಮನೆಗೆ ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ಲು ಈ ಗೋಪಮ್ಮ. ಹೌದು ಅಲ್ವ? ನೀವೇ ಕೇಳಿ. ನೋಡಿದ್ರ ಗುರುಗಳೇ, ತಲೆ ತಗ್ಗಿಸ್ತಾ ಇದ್ದಾಳೆ. ಒಂದ ಮೇಲೆ ನಾ ಸುಳ್ಳು ಹೇಳ್ತಿಲ್ಲ ಅಂತ ತಾನೆ. ಭಿಕ್ಷೆ ಬೇಡೋರಿಗೆ ಅಧಿಕಾರ ಕೊಟ್ರೆ ಹೊಸಿದವ್ರನ್ನ ಅನ್ನ ಕಾವಲಿಗಿಟ್ಟಾಗುತ್ತೆ. ಯೋಚಿಸ್ಬೇಕು ಗುರುಗಳೇ. ಶ್ರೀಹರಿ, ಯೋಗೀಂದ್ರ, ನಿಮಗೆ ಭಿಕ್ಷೆಯ ಮಹತ್ವದ ಬಗ್ಗೆ ಅರಿವಿಲ್ಲ. ಬೇಡಲು ಸಿದ್ಧವಿರುವವನು ಮಾತ್ರ ನೀಡಲು ಯೋಗ್ಯನಾಗಿರುತ್ತಾನೆ. ಬೇಡುವುದು ನೀಡುವುದು ನಿಸ್ವಾರ್ಥ, ಕೂಡಿಡುವುದು ಸ್ವಾರ್ಥ. ತಿಮ್ಮಣ್ಣ, ಗೋಪಿಕಾಂಬ, ಹೀಗೆ ಬನ್ನಿ. ಶ್ರೀಹರಿ, ಅಚ್ಯುತ,